ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಮ್ಮ ರಿಲೇಟಿವ್ ಮನೆ ಬರ್ಡೇ ಫಂಕ್ಷನ್ಗೆ ಹೋಗ್ತಿದ್ದೀನಿ. ಬರ್ಡೇ ಫಂಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಇವಳು ನನ್ನ ಮಗಳು ಈ ಥರ ರೆಡಿಯಾಗಿದ್ಲು. ನೆಕ್ಸ್ಟ್ ನನ್ನ ಮಗ, ನನ್ನ ತಂಗಿ. ಅದಾದಮೇಲೆ ಇವ್ರು ನನ್ನ ಹಸ್ಬೆಂಡ್ ಕಾರ್ ಓಡಿಸ್ತಿದ್ದಾರೆ. ನನ್ನ ಔಟ್ಲುಕ್ ಹೀಗಿತ್ತು. ನಾನು ಈಗ ರೆಡಿಯಾಗಿದೆ. ಚೆನ್ನಾಗಿದೆಯಾ? ನಾನು ನನ್ನ ಹಸ್ಬೆಂಡ್ ಒಂದೇ ಕಲರ್ ಹಾಕಿದ್ದು. ನೆಕ್ಸ್ಟ್ ನಾವೀಗ ಅಲ್ಲಿಗೆ ತಲುಪ್ತೋ. ಕಮ್ಮದಳ್ಳಿ ಅಂತ, ಅಲ್ಲಿ ಆಂಜನೇಯನ ಬೆಟ್ಟ ಇದೆ, ಅಲ್ಲಿ ಫಂಕ್ಷನ್ ಮಾಡಿದರು. ಈಗ ನಾವು ಎಂಟ್ರಿ ಆಗ್ತಿದ್ದೀವಿ. ಇದೇ ಆರ್ಚು. ನೆಕ್ಸ್ಟು ಬನ್ನಿ ನಾವು ಆಂಜನೇಯನ ಪಾದಗುಡಿ ತೋರಿಸ್ತೀನಿ ನಿಮಗೆ. ಈಗ ಅಲ್ಲಿಗೆ ಹೋಗ್ತಿದ್ದೀವಿ. ಇದೇ ಆಂಜನೇಯನ ಪಾದಗುಡಿ. ಫಸ್ಟ್ ಇಲ್ಲಿ ನಾವು ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನನ್ನ ಮಗಳು ನಿಂತಿದ್ದಾಳೆ. ಅಲ್ಲಿಗೆ ಬಂದೋ ಈಗ ನಾವು, ನಮ್ಮಮ್ಮ, ನಮ್ಮ ಮಗ. ಈಗ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ. ಇವಳು ನನ್ನ ತಂಗಿ. ಈಗ ಬೆಟ್ಟ ಹತ್ತಾಯಿತು. ಈಗ ದೇವಸ್ಥಾನಕ್ಕೆ ಬಂದೋ. ಇದೇ ನೋಡಿ ದೇವಸ್ಥಾನ. ಇದು ಔಟ್ಸೈಡ್ ಹೀಗಿದೆ. ಇನ್ಸೈಡ್ ತೋರಿಸ್ತೀನಿ ನಾನು ಆಂಜನೇಯನ. ಈಗ ನಾವು ಪ್ರದಕ್ಷಿಣೆ ಹಾಕಬೇಕು. ಅದಕ್ಕೆ ಅಲ್ಲಿ ದೇವರಿದೆ, ಅಲ್ಲಿ ಕೈ ಮುಕ್ಕೊಂಡು ಹೋಗಬೇಕು. ಆ ವಿಡಿಯೋ ನಿಮಗೆ ತೋರಿಸಿದೆ ಹೋದ ವಿಡಿಯೋದಲ್ಲಿ. ಈಗ ನಾವು ಪ್ರದಕ್ಷಿಣೆ ಹಾಕೋಣ ಬನ್ನಿ. ಪ್ರದಕ್ಷಿಣೆ ಹಾಕೋಣ. ಈಗ ದೇವಸ್ಥಾನಕ್ಕೆ ಅವಳಿಗೆ ಕರ್ಕೊಂಡು ಹೋಗ್ತೀನಿ. ಇದೇ ದೇವಸ್ಥಾನ. ಇವರೇ ಅರ್ಚಕರು, ಆಂಜನೇಯನ ದೇವ್ರನ್ನ ಪೂಜೆ ಮಾಡೋರು. ಇದೇ ಆಂಜನೇಯ ದೇವರು, ಬೆಟ್ಟದ ಮೇಲೆ ಇರೋ ಆಂಜನೇಯ ದೇವರು. ಹೋದ ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ ಆಂಜನೇಯ ದೇವ್ರನ್ನ. ಆಗ ಅರೇಂಜ್ಮೆಂಟ್ ಮಾಡಿದ್ದಿಲ್ಲ. ಈಗ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೂವಲ್ಲಿ. ಇದೆ ಆಂಜನೇಯ. ಪೂಜೆ ಎಲ್ಲ ಮುಗೀತು. ಈಗ ಅಲ್ಲಿಂದ ನಾವು ಫೋಟೋ ವೀಡಿಯೋಸ್ ತಗೊಳ್ಳೋಕ್ಕೋಸ್ಕರ ಹೋಗ್ತಿದ್ದೀವಿ. ಇಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತಗೋತಾ ಇದ್ದೀವಿ. ಇವ್ರು ನಮ್ಮ ಅಕ್ಕನ ಮಕ್ಕಳು ಇಬ್ಬರು. ನೆಕ್ಸ್ಟ್ ನಾವೀಗ ಫೋಟೋಸ್ ವೀಡಿಯೋಸ್ ಮಾಡ್ತಿದ್ದೀವಿ. ಇಲ್ಲಿಂದ ನೋಡಿದರೆ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ. ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಈಗ ನಾನು ಹೇಗಿದೆ ಅಂತ. ಈ ಥರ ಇದೆ ನೋಡಿ, ಸಖತ್ತಾಗಿದೆ. ಫುಲ್ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದೆ ಆಂಜನೇಯನ ಬೆಟ್ಟ. ಈ ಥರ ಇದೆ ಮೇಲೆ ದೇವಸ್ಥಾನ. ಇದು ಈ ಥರ ಇದೆ ಬ್ಯಾಕ್ಗ್ರೌಂಡ್. ತುಂಬ ಚೆನ್ನಾಗಿದೆ. ಮೇಲಿಂದ ನಿಂತ್ಕೊಂಡು ನೋಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನಾವು ನನ್ನ ಮಗನ ಜೊತೆ ವೀಡಿಯೋಸ್ ಫೋಟೋಸ್ ತಗೊಂಡು, ನನ್ನ ಮಗಳು ಅವಳು ಬೆಟ್ಟಕ್ಕೆ ಹತ್ತಲಿಲ್ಲ. ಅವ್ರ ಚಿಕ್ಕಪ್ಪನ ಜೊತೆ ನಾನು ಕೆಳಗೆ ಇರ್ತೀನಿ ಅಂದ್ಲು. ಅದಕ್ಕೆ ಅವಳನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. 3 ಜನ ಮಾತ್ರ ವೀಡಿಯೋಸ್ ತಕ್ಕೊಂಡು ಅವಳನ್ನ ಆ್ಯಡ್ ಮಾಡೋಕ್ಕಾಗಲಿಲ್ಲ. ನಾವು 3 ಜನ ಮಾತ್ರ ಫೋಟೋಸ್ ವೀಡಿಯೋಸ್ ತಕ್ಕೊಂಡು. ಇದೇ ಬರ್ಡೇ ಡೆಕೋರೇಷನ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದು.
ನಿಮ್ಮ ಹತ್ರದಿಂದ ತೋರಿಸ್ತೀನಿ ಡೆಕೋರೇಷನ್ ಹೇಗೆ ಮಾಡಿದರು ಅಂತ. ಇಲ್ಲಿ ಊಟ ಕೊಡೋದು, ಊಟ ರೆಡಿ ಮಾಡ್ತಿದ್ರು. ಇದು ನಮ್ಮ ವಾರ್ಗಿತ್ತಿ ಅವ್ರ ಅಕ್ಕನ ಮಗನ ಬರ್ಡೇ ಫಂಕ್ಷನ್. ನೋಡಿ ಡೆಕೋರೇಷನ್ ಹೇಗಿದೆ, ಈ ಥರ ಮಾಡಿಸಿದ್ರು. ನೆಕ್ಸ್ಟು ಇವಳು ನನ್ನ ಮಗಳು, ವೀಡಿಯೋಸ್ ತೆಗಿತಾ ಇದ್ದೀನಿ. ನೆಕ್ಸ್ಟು ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಂಡು ನನ್ನ ಮಗಳನ್ನ ಡ್ಯಾನ್ಸ್ ಮಾಡಿಸ್ತಿದ್ದೆ ನಾನು. ನೆಕ್ಸ್ಟ್ ಈಗ ನನ್ನ ಮಗನ ತೋರಿಸ್ತೀನಿ ನೋಡಿ. ಈ ಥರ ಇತ್ತು ಅವನದು ಔಟ್ಲುಕ್. ಅವನಿಗೂ ನನ್ನ ಮಗಳಿಗೂ ಇಬ್ರಿಗೂ ಸೇಮ್ ಡ್ರೆಸ್ ಹಾಕಿದೆ, ಸೇಮ್ ಕಲರ್. ಫಂಕ್ಷನ್ ಎಲ್ಲ ಮುಗೀತು, ಊಟ ಮಾಡಿ ಸುಮ್ಮನೆ ರೆಸ್ಟ್ ಮಾಡ್ತಿದ್ದೋ. ಆಗ ತೆಗ್ದಿದ್ದು ವೀಡಿಯೋ ಇದು ನನ್ನ ಮಗಂದು. ಇವನಿಗೆ 10 ಮಂತ್ಸ್ ಆಗಿದೆ. ನನ್ನ ಮಗಳು ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತಾಳೆ, ಅದಕ್ಕೋಸ್ಕರ ವೀಡಿಯೋ ತೆಗಿತಿದ್ದೆ, ಅವಳನ್ನ ರೀಲ್ಸ್ ಮಾಡಿಸ್ತಿದ್ದೆ. ಈ ಥರ ಇತ್ತು ಅವಳದು ಔಟ್ಲುಕ್. ನನ್ನ ಮಗನಿಗೂ ನನ್ನ ಮಗಳಿಗೂ ಸೇಮ್ ಕಲರ್ ಮ್ಯಾಚ್ ಮಾಡಿದೆ. ನೆಕ್ಸ್ಟ್ ನಾವು ಫೋಟೋಸ್ ತಗೊಂಡು ಬೆಟ್ಟದ ಮೇಲೆ ಇರೋ ಪ್ಲೇಸ್ ತುಂಬ ಚೆನ್ನಾಗಿದೆ ಫೋಟೋಸ್ ವೀಡಿಯೋಸ್ ತೆಗಿಯೋಕ್ಕೋಸ್ಕರ. ಅದಕ್ಕೆ ನಾವು ಅಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಂಡು ತುಂಬ ಕ್ಲಾರಿಟಿಯಾಗಿ ಬಂತು, ಚೆನ್ನಾಗಿ ಬಂತು. ಇಲ್ಲಿ ತುಂಬ ಚೆನ್ನಾಗಿ ಗಾಳಿ ಬೀಸ್ತಿತ್ತು, ಅದಕ್ಕೆ ವೀಡಿಯೋಗೆಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಿದ್ದೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.